ಬೀದರ್ ಜಿಲ್ಲೆಯಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ, ಬಿಂದಿಗೆ ನೀರಿಗಾಗಿ ಕಿಲೋಮೀಟರ್ ಪರದಾಟ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಗ್ರಾಮಸ್ಥರು ಹನಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಬೋರ್ಲಿಂಗೇಶ್ವರ ಕಾಲನಿಯಲ್ಲಿ ಜನರು ಬಿಂದಿಗೆ ನೀರಿಗಾಗಿ ಕಿಲೋಮೀಟರ್ಗಳಷ್ಟು ದೂರ ನಡೆದು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ವಾರದಲ್ಲಿ ಒಂದೆರಡು ಬಾರಿ ಮಾತ್ರ ನೀರು ಬಿಡಲಾಗುತ್ತಿದ್ದು, ಅದು ಕೂಡ ಕಲುಷಿತವಾಗಿರುವುದರಿಂದ ಗ್ರಾಮಸ್ಥರಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿವೆ. ಚರ್ಮ ತುರಿಕೆ, ವಾಂತಿ ಹಾಗೂ ಭೇದಿ ಸಮಸ್ಯೆಯಿಂದ ಕೆಲವರು ಆಸ್ಪತ್ರೆಗೆ ದಾಖಲಾಗುತ್ತಿರುವ ಘಟನೆಗಳು ವರದಿಯಾಗಿವೆ. ಅದರ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಮೈ ಎಲ್ಲ ತಿಂಡಿ ಕುಲ್ಡತ್ತದ ಗಲೀಜ್ ನೀರು ಮೈ ತೊಳ್ಕೊಂಡು ಒಣ ನಿಸ್ತಾ ಒಣ ಗಲೀಜ್ ನೀರು ಹಸ ಗರ್ದ ಒಟ್ಟು ಮೈ ಎಲ್ಲ ತೋರಿಸಿ ದಾರೋದ್ಯಕ್ಕಾಗ್ಯದ ಬೇಟ. ನಾವು 700 ರೂಪಾಯಿ ಹಾಕಿದ 700 ರೂಪಾಯಿ ಸಾಬಾನು ಅಂತ ಎಷ್ಟು 700 ಅದನ್ನ ನಾನು ಹಾಕಿನ ದವಾಖಾನಿಗೆ ಇಲ್ಲ 2 ದಿನ ನೀರು ಕುಂಡಕ್ಕೆ ಹಾಕಿ ಅದ್ವಿ ಒಳಗ ಗಲೀಜ್ ಆಗ್ಯದ. ಮಳೆಗಾಲದಾಗ ಪೂರ ಹತ್ತು ಗಾಡಿ ಅಲ್ಲಿ ನಾ ಬುಟ್ಟ ತುಂಬಿಟ್ಟಿದ ಏನ ಹಂಗ್ಯವ ನೀವ್ ನೋಡ್ರಿ ಬೇಕಾರ ಅವ್ ನೀರ್ ರಾಣಿ ತೋರ್ಸೋಲ್ಲ ಇಲ್ಲಿ. ಆದರೂ ಸಾರ್ವಜನಿಕರ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮುತ್ತಿಗೆ ಹಾಕಿ ತಮ್ಮ ಅಸಮಾಧಾನ ಹೊರಹಾಕಿದರು. ಮಹಿಳಾ ಪಿಡಿಒ ಕವಿತಾ ವಿರುದ್ಧ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. 6 ತಿಂಗಳಿನಿಂದ ಅನೇಕ ಬಾರಿ ಮನವಿ ಮಾಡಿದರೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮೇಲಾಧಿಕಾರಿಗಳಿಗೆ ಕರೆ ಮಾಡಿದರೂ ಪ್ರತಿಕ್ರಿಯೆ ಸಿಗುತ್ತಿಲ್ಲ ಎಂಬ ಅಳಲು ಕೂಡ ಕೇಳಿಬಂದಿದೆ. ಒಟ್ಟಾರೆ ಕುಡಿಯುವ ನೀರಿನ ಸಮಸ್ಯೆಯಿಂದ ನಲುಗುತ್ತಿರುವ ನಾರಾಯಣಪುರ ಗ್ರಾಮಸ್ಥರು ತಕ್ಷಣ ಪರಿಹಾರ ಒದಗಿಸಬೇಕೆಂದು ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ನಾರಾಯಣಪುರ ಗ್ರಾಮಸ್ಥರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಸಾಗರ್ ರೇಕೋಳಿಗೆ ಅಂತ, ಗ್ರಾಮ ಪಂಚಾಯತ್ ನಾರಾಯಣಪುರ, ವಾರ್ಡ್ ನಂಬರ್ 4 ಮತ್ತು 5 ಬರುತ್ತೆ. ಮೇಡಮ್ ಅವ್ರು ಬಂದು ಒಂದು 15 ದಿವಸ ಆಯಿತು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಲೈಟ್ ಹಾಕಿಸ್ತೀನಿ ಮತ್ತು ನೀರಿನ ವ್ಯವಸ್ಥೆ ಮಾಡ್ತೀನಿ ಅಂತ. ಒಂದು ವ್ಯವಸ್ಥೆ ಆಗಿಲ್ಲ, ನೀರಿಂದು ಏನಿಲ್ಲ. ಬಜೆಟ್ ಬಂದು ಅಂತ ಅದೆಲ್ಲ ಬಂದು ಅಂತ, ಬಟ್ ಅದು ಎಲ್ಲ ಏನು ಕೆಲಸ ಆಗಿಲ್ಲ, ಏನಾಗಿಲ್ಲ. ನೀರು ಕುಡಿಯೋಕೆ ಬಂದ್ರೆ ಅದ್ರೊಳಗೆ ಹಾಸ ಪಾಚಿ ಎಲ್ಲ ತುಂಬ ಹೋಗ್ಬಿಟ್ಟದ. ನೀರು ಕುಡಿಲಿಕ್ಕೆ ಆಗ್ಲಕ್ಕೆ ಹೊರಟದ. 3 ಕಿಲೋಮೀಟರ್ ದೂರ ಹೋಗ್ಬೇಕಾಯ್ತು ನೀರು ತರ್ಲಕ್ಕ. ಒಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸದಸ್ಯರಿಗೆ ಫೋನ್ ಹಚ್ಚಿರು ನನ್ನ ಕಾಲಾವಧಿ ಮುಗ್ದದ ಹಂಗಿಂದ ಹಿಂಗದ ಅಂತ ಹೇಳಕತ್ತಾರ. ಪಿಡಿಒ ಸಾಬ್ರಿಗೆ ಹಚ್ಚಿರ ಅವ್ರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಒಂದೊಂದು ಬಾರಿ ಎತ್ತಾರ ಫೋನ್, ಒಂದೊಂದು ಬಾರಿ ಎತ್ತಲ್ಲ. ಮಾಡಿಸ್ತೀನಪ್ಪ ಅಂತಿದ್ದಾರೆ. 8 ದಿವಸ ಆಯ್ತು ನೀರಿಲ್ಲ, ಏನಿಲ್ಲ. ಲೈಟಿನ ಸಮಸ್ಯೆ ಇದೆ, ಲೈಟು ಕೂಡ ಬರ್ತಾ ಇಲ್ಲ. ಹೋಗ್ಬೇಕು ಸರ್, ದೂರ ಹೋಗಿ ತರಬೇಕು. ಏನಾದ್ರೂ ಇಲ್ಲ ಅಂತ ನೀರಿಲ್ಲ ಅಂತಂದ್ರೆ ನೀರೇ ಇಲ್ಲ. ಏನ್ ಮಾಡ್ಬೇಕು? ನೀರಿಲ್ಲ, ಏನಿಲ್ಲ. ದುಡ್ಡು ರಿಲೀಸ್ ಆಗಿದ್ದು ಒಂದು ಕೆಲಸ ಆಗಿಲ್ಲ ಸರ್. ಕೆಲಸ ಮಾಡಕ್ ಅವ್ರು ಒಂದು ಕೆಲಸನೇ ಮಾಡಿಲ್ಲ, ಏನೂ ಇಲ್ಲ. ಅದು ಪ್ರೆಸೆಂಟ್ ಸ್ಪಾಟ್ ಹೆಂಗಿದೆ ಹಂಗೆ ಇದೆ. ಅದು ಏನ್ ಆಗ್ರಹ ಮಾಡ್ಬೇಕಂತ ಸರ್, ಲೈಟ್ ಕೊಡ್ಬೇಕು, ನೀರ್ ಕೊಡ್ಬೇಕು. ಅವರೆಲ್ಲ ಕರ್ತವ್ಯ ಅದು ನಮ್ಗೆ ಮಾಡೋದು ಒಂದು ಕೂಡ ಮಾಡ್ತಾನೆ ಇಲ್ಲ ಅವರು. ನಿಮ್ಮ ಹೆಸರು? ಸಾಗರ್ ಸರ್, ಸಾಗರ್ ರೇಕೋಳಿಗೆ, ನಾರಾಯಣಪುರ. ಮಾಡ್ತೀವಿ ನಿಮ್ಮ ಐದು ಪಾಪ ಮಲ ಈಗ ನೀರೇ ಈಗ ಹಾವು ಹಿಡಿಲತ್ತು. ನಾಲೆ ಮಾಡ್ಬೇಕಿದ್ ವ್ಯವಸ್ಥಿತ ನಾಲೆ ಮಾಡಿದ್ರೆ ನೀರೇ ಹೋಯ್ತದ. ನೀರು ಎಲ್ಲ ಕುಡಿದಾಗ ನೀರು ಎಲ್ಲ ಬೋರ್ ಎಲ್ಲ ಬಂದು ಜನರು ಬಂದ್ರು ಬರ್ಬೇಕಿರಿ. ಅದೇ MLA MP ಬಂದ್ರು ಅಂದ್ರೆ ಹೆಂಗ್ ಬರ್ತೀರಿ ಹುಡ್ಕೊತ ಬರ್ರಿ ಮೇಡಮ್. ಅದೇ ಹಂಗಿದ್ರಿ ಮತ್ತೆ ಜನರ ಬರ್ರಿ ಮೇಡಮ್.
ಇಲ್ಲಿ ಜನಗಳು ಆಯ್ತು ಅಶೋಕ್ ಇದ್ದ ಆಯ್ತು ನೀರ್ ಇಲ್ಲ ನೀರ್ ಅಷ್ಟೇ ಹೇಳಿ ನನಗೆ 3 ಸಲ ಹೇಳಿದ್ ನಾನೇ ಯಾಕೆಂದ್ರೆ ಅದ್ರ ಸಲುವಾಗಿ ಏನ್ ಪ್ರಾಬ್ಲಮ್ ಇದೆ ನನಗೆ ನಾಲಿ ಖಾಲಿ ಮಾಡಾಕ ಬಜೆಟ್ ಹೊಂಟದ ಇದು ಮೋಟರ್ ಕುಡ್ಸಾಕ ಬಜೆಟ್ ಬರಲ್ಲ ನೋಡ್ರಿ ಎಲ್ಲ ಬೋರ್ಡ್ ಹಾಕಿ ಡಿಸ್ಟೆನ್ಸ್ ಮನಿ ಎಲ್ಲ ಅಷ್ಟೇ ಹೇಳಿ ನನಗೆ 3 ಸಲ ಹೇಳಿದ್ ನಾನೇ ಯಾಕೆಂದ್ರೆ ಅದ್ರ ಸಲುವಾಗಿ ಏನ್ ಪ್ರಾಬ್ಲಮ್ ಇದೆ ನನಗೆ ಬಾಲಾಜಿ ಅಂತ ವಾರ್ಡ್ ನಂಬರ್ 4 ಅದ ರೀ. ಇವಾಗ 16-17 ದಿವಸ ಆಯಿತು. ಮೇಡಮ್ ಅವ್ರಿಗೆ 2 ಸಲ ಇನ್ಫಾರ್ಮ್ ಮಾಡಿದೆವು. ಮತ್ತು ಮೇಡಮ್ ಅವ್ರು ಬಂದು ವಿಸಿಟ್ ಮಾಡೋಗ್ಯಾರ. ಮೋಟ್ರು ಸುತ್ತವ್ರು 2 ಏನು ನೀರಿನ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮೂಲಕ ಏನಿಲ್ಲ. ಅವ್ರು ನೀರು ನೋಡಿ ಚರಂಡಿ ನೀರು ಪೂರ ಬಾತ್ರೂಮ್ದಾಗ ನಡೆದವ್ರಿ. ಈ ನೀರಿನ ಒಳಗೆ ಹಾಕಿ ನೋಡ್ರಿ ಸಿಡಿದ ತಂದು ನೋಡಿದೀವಿ ರೀ. ಒಳಗೆ ಗಾಳ ಅಂದ್ರೆ ರೀತಿ ತುಂಬ ಇದೆ ರೀ. ಕ್ಲೀನಿಂಗ್ಲ ಏನಿಲ್ಲ. ಏನದ ಅಂತ ನೀರಿನ ಬೋರ್ ಸುತ್ತವ್ರಿ 2 ರೀ. ಈಗ ನೀರಿನ ಸಲ ಪರದಾಡ್ಲತ್ತೀವಿ ರೀ. ಇಲ್ಲಿ ಹೋಗ್ಬೇಕಂದ್ರೆ 1 ಕಿಲೋಮೀಟರ್ ದೂರ ನಡೆದೇವೆ ನೀರು ತರ್ಲಕ್ರಿ. ಏನೋ ರೆಸ್ಪಾನ್ಸ್ ತಗೊಂಡೋಗಿರಿ ಯಾರು. ಇವು ನಂಬರ್ಗಳಿಗೆ ಹೇಳ್ತೀವಿ. ನಂಬರ್ಗಳು ನನಗೆ ಗೊತ್ತಿಲ್ಲ, ನಮ್ಮದು ಫ್ರೆಂಡ್ ಮುಗಿದು ಅಂತ ಹೇಳ್ತಾರೆ ಯಾರು. ಈಗ ಮುಂದೆ ಏನು ಮಾತಾಡ್ಬೇಕು ಯಾರಿಗೆ ನಾವು ಹೇಳ್ರಿ. ಮೇಡಮ್ ಅವ್ರು ಏನು ರೆಸ್ಪಾನ್ಸ್ ತಗೊಂಡೋಗ್ಯಾರ ಈಗ. ಹಾಂ ರೀ, ಎಲ್ಲೂ ಆಗಿಲ್ಲ ಸರ್. ನೋಡ್ರಿ ನೀವು ಬಂದು ಲೈಟಿನ ಪ್ರಾಬ್ಲಮ್ ಇದೆ. ಲೈಟಿನ ಏನು ಮಾಡಿಲ್ಲ ಸರ್. ಇವಾಗ ನೋಡ್ರಿ ನೀರಿನ ಟ್ಯಾಂಕರ್ ಎಲ್ಲ ಕೊಟ್ಟೆ ತರಿಸ್ಲತ್ತೀರಿ. ಟ್ಯಾಂಕರ್ ನೋಡಿ ಸರ್, ಇಲ್ಲೇ ನೋಡ್ರಿ ಟ್ಯಾಂಕರ್ ಉಂಟು ಸರ್. ನಿಮ್ಮ ಹೆಸರು? ಬಾಲಾಜಿ ಅಂತ.